ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮದ್ದೂರು ವಡೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ನೋಡಿ, ರೆಡಿಯಾದಾಗ ಈ ರೀತಿ ಪುಡಿ ಆಗುತ್ತೆ. ಇಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಯಾವ ರೀತಿ ಮಾಡೋದು ಅಂತ ಇವಾಗ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಾನು 1 ಬೌಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡೆ. ಇವಾಗ 1 ಬೌಲಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಬೌಲಷ್ಟು ಮೀಡಿಯಮ್ ರವೆನ, ಉಪ್ಪಿಟ್ಟು ರವೆನ ಹಾಕ್ಕೊಂಡಿದ್ದೀನಿ. ಇವಾಗ 5 ರಿಂದ 6 ಹಸಿಮೆಣಸಿಕಾಯಿನ ಕಟ್ ಮಾಡಿ ಸಣ್ಣಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವು 4-5 ಕಡ್ಡಿಯಷ್ಟು, ಈರುಳ್ಳಿ ಬಂದು 6 ಈರುಳ್ಳಿ ಇದೆ ಮೀಡಿಯಮ್ ಸೈಜ್ದು, ಅದನ್ನು ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸ್ವಲ್ಪ ಖಾರಕ್ಕೆ ನಾನು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಹಾಕ್ಕೊಂಡಿದ್ದು ಕಡಲೆಕಾಯಿ ಬೀಜನ ಹುರಿದು ಮೀಡಿಯಮ್ 2 ಸರಿ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಬೇಳೆ ಸ್ವಲ್ಪ ಎರಡಾಗೋ ಥರ. ಹಾಗೆ 2 ಸ್ಪೂನಷ್ಟು ಬಿಳಿ ಎಳ್ಳನ್ನ ಹಾಕ್ಕೊಂಡೆ. ಹಾಗೆಯೇ ಹಿಂಗನ್ನು ಹಾಕ್ಕೊಂಡೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನೋಡಿ, ತುಪ್ಪನ ಕಾಯಿಸಿ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಿದ್ದರೆ ತುಪ್ಪ ಅರ್ಧ, ಹಾಗೆಯೇ ಅಡುಗೆ ಎಣ್ಣೆ ಅರ್ಧ ಹಾಕ್ಕೋಬೋದು. ಅಂದರೆ 2 ಸ್ಪೂನಷ್ಟು, ಇಲ್ಲ ಅಡುಗೆ ಎಣ್ಣೆ ಏನಾದ್ರೂ ಹಾಕ್ಕೋಬೋದು. ಇದನ್ನು ಫಸ್ಟಿಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ, ಈರುಳ್ಳಿ ನೀರು ಬಿಡುತ್ತೆ, ಅದಕ್ಕೋಸ್ಕರ ಫಸ್ಟು ಮಿಕ್ಸ್ ಮಾಡಿಕೊಂಡು ಆನಂತರ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊಂಡು ನೋಡಿ, ಈ ರೀತಿ ಉಂಡೆಗಳನ್ನ ಮಾಡಿ ಎತ್ತಿಟ್ಕೊಳ್ಳೋದು. ಆನಂತರ ಎಣ್ಣೆ ಕವರಲ್ಲಿ ಅಥವಾ ಒಬ್ಬಟ್ಟು ತಟ್ಟೋ ಕವರಲ್ಲಿ ತಟ್ಕೊಂಡು ಹಾಕ್ಕೋಬೋದು. ನಾನು ಒಬ್ಬಟ್ಟು ತಟ್ಟೋ ಕವರಲ್ಲಿ ಈ ರೀತಿ ತಟ್ಕೊಳ್ತಿದ್ದೀನಿ. ಎಣ್ಣೆ ಕಾದಿರೋ ಎಣ್ಣೆಗೆ ಹಾಕ್ಕೊಳ್ತಿದ್ದೀನಿ. ಈ ತಿಂಡಿ ತುಂಬ ಚೆನ್ನಾಗಿರುತ್ತೆ. ನಿಪ್ಪಟ್ಟು 15 ರಿಂದ 20 ದಿನ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಅಥವಾ ಗ್ಲಾಸ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ತುಂಬ ಗರಮಾಗಿ ಚೆನ್ನಾಗಿ ಇರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೋಡಿ, ಈ ರೀತಿ ತಟ್ಕೊಂಡು ಸೈಡಲ್ಲಿ ಕ್ಲೋಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಕರೆದು ಎತ್ತಿಟ್ಕೊಳ್ಳೋದು. ಈ ರೀತಿ ನಾನು ಒಂದು ಸರಿಗೆ 6 ರಿಂದ 8 ಹಾಕ್ಕೊಳ್ತಿದ್ದೀನಿ. ಒಟ್ಟಿಗೆ ತಟ್ಟಿಟ್ಕೊಂಡ್ರೆ ಬೆಂದ ನಂತರ ಒಟ್ಟಿಗೆ ಹಾಕೋಬೋದು. ಈ ರೀತಿ ನಾನು ಎಲ್ಲನೂ ಉಂಡೆ ಮಾಡಿ ಇಟ್ಕೊಂಡು ತಟ್ಟಿಟ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ. ಇದು ಸುಲಭವಾದ ವಿಧಾನದಲ್ಲಿ ಮಾಡ್ಕೋಬೋದು. ಇದಕ್ಕೆ ಕಡಲೆಕಾಯಿ ಬೀಜದ ಜೊತೆಗೇ ಗೋಡಂಬಿನೂ ಸ್ವಲ್ಪ, ಅಂದರೆ ಬೇಬಿ ಗೋಡಂಬಿನ ಹಾಕ್ಕೋಬೋದು, ಇಲ್ಲ ಅಥವಾ ದಪ್ಪ ಗೋಡಂಬಿನೇ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಇರುತ್ತೆ. ಇದಕ್ಕೆ ಕೊತ್ತಂಬರಿ ಸೇರಿಸ್ಬೇಕಿತ್ತು, ನಾನು ಸೇರಿಸಿಲ್ಲ. ಕಲಸುವಾಗ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳಿ. ಹೇಗಿದೆ ಅಂತ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.